ಭಾರತ ಹಳ್ಳಿಯ ಜನರು ನಿಜವಾಗಿಯೂ ಇಂಚ್ ಬೈ ಇಂಚ್ ತಮ್ಮ ಜಮೀನನ್ನ ಚೈನಾಗೆ ಕಳೆದುಕೊಳ್ತಾ ಇದ್ದಾರಾ? ಇದೇ ರೀತಿಯ ಒಂದು ಗಂಭೀರ ಆರೋಪವನ್ನ ಅರುಣಾಚಲ ಪ್ರದೇಶದ ಒಂದು ಲೋಕಲ್ ಟ್ರೈಬಲ್ ಆರ್ಗನೈಸೇಷನ್ ರೀಸೆಂಟ್ಲಿ ಮಾಡಿದೆ. ಆದ್ರೆ ಇಂಡಿಯನ್ ಆರ್ಮಿ ಮಾತ್ರ ಈ ಎಲ್ಲಾ ರಿಪೋರ್ಟ್ಸ್ ತಪ್ಪು, ಅದಕ್ಕೆ ಯಾವುದೇ ತರದ ಆಧಾರ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಭಾರತದ ಪೂರ್ವ ಗಡಿಯಲ್ಲಿ ನಿಜವಾಗಿ ಏನ್ ನಡೀತಾ ಇದೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈ ಸಂಪೂರ್ಣ ವಿವಾದದ ಕೇಂದ್ರ ಬಿಂದು ಆಗಿರೋದು ತಕ್ಸಿಂಗ್. ಇದು ಅರುಣಾಚಲ ಪ್ರದೇಶದ ಅಪ್ಪನ್ ಸುಬನ್ಸಿರಿ ಡಿಸ್ಟ್ರಿಕ್ಟ್‌ನಲ್ಲಿ ಭಾರತ ಚೀನಾ ಗಡಿಯ ಹತ್ರ ಇರುವಂತಹ ಒಂದು ರಿಮೋಟ್ ಏರಿಯಾ. ಜೂನ್ 26ರಂದು ಅಲ್ಲಿನ ನಾ ವೆಲ್ಫೇರ್ ಸೊಸೈಟಿ ಎನ್ನೋ ಒಂದು ಲೋಕಲ್ ಟ್ರೈಬಲ್ ಆರ್ಗನೈಸೇಷನ್ ಡಿಸ್ಟ್ರಿಕ್ಟ್ ಅಥಾರಿಟೀಸ್‌ಗೆ ಒಂದು ಲೆಟರ್‌ನ ಬರೆಯುತ್ತೆ. ಆ ಲೆಟರ್‌ನಲ್ಲಿ ಚೈನೀಸ್ ಪೀಪಲ್ ಲಿಬರೇಷನ್ ಆರ್ಮಿಯ ಕಳೆದ ಕೆಲವು ವರ್ಷಗಳಿಂದ ಅಲ್ಲಿನ ಸ್ಥಳೀಯರು ಸಾಂಪ್ರದಾಯಿಕವಾಗಿ ಜಾನುವಾರು ಮೇಯಿಸೋದಕ್ಕೆ, ಬೇಟೆಯಾಡೋದಕ್ಕೆ ಮತ್ತು ಕಾಡಿನ ಉತ್ಪನ್ನಗಳನ್ನ ಸಂಗ್ರಹಿಸಲು ಬಳಸ್ತಾ ಇದ್ದಂತಹ ಹಲವಾರು ಪ್ರದೇಶಗಳನ್ನ ನಿಧಾನವಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡಿದೆ ಅಂತ ಆರೋಪಿಸಲಾಗಿದೆ. ಆ ಲೆಟರ್ ಪ್ರಕಾರ ಪಾನಿಯಾ, ಮಾರ್ಪನ್, ಪೋತ್ರಾಂಗ್ ಲೇಕ್ ಮತ್ತು ಟಿಂಡಿಂಗ್ ಟ್ಯಾಂಗ್ ಅನ್ನೋ ಪ್ರದೇಶಗಳು ಈಗ ಚೈನಾದ ನಿಯಂತ್ರಣದಲ್ಲಿವೆ ಅಂತ ಹೇಳಲಾಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಅಲ್ಲಿ ರೋಡ್ಸ್, ಬ್ರಿಡ್ಜಸ್ ಮತ್ತು ಮಿಲಿಟರಿ ಕ್ಯಾಂಪ್ಸ್ ಕೂಡ ನಿರ್ಮಿಸಲಾಗಿದೆ ಅಂತ ಹೇಳಲಾಗಿದೆ. ಈ ಪ್ರದೇಶಗಳಲ್ಲಿ ಸ್ಥಳೀಯರಿಗೆ ಅತ್ಯಂತ ಪವಿತ್ರವಾದಂತಹ ಸಾರಿಯೋ ಓವಿಯಾಂಗ್ ರೂಟ್‌ನ ಕೆಲವು ಭಾಗಗಳು ಸೇರಿವೆ. ಇದರ ಪರಿಣಾಮವಾಗಿ ತಮ್ಮ ಪೂರ್ವಜರು ಬಳಸ್ತಾ ಇದ್ದಂಥ ಜಮೀನಿಗೆ ಈಗ ಅದೇ ಹಳ್ಳಿಯ ಜನರು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಆರೋಪ ಈ ಸಂಘಟನೆ ಮಾಡಿದೆ. ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವ್ರು ಹೇಳ್ತಾರೆ, ಆಫ್ಟರ್ ಇಂಡಿಪೆಂಡೆನ್ಸ್ ಭಾರತ ಈ ಭಾಗಗಳಲ್ಲಿ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್‌ಮೆಂಟ್ ಆರೋಪಿಸಕ್ಕೆ ತುಂಬಾನೇ ತಡ ಮಾಡಿದೆ. ಆದ್ರೆ ಈಗ ಭಾರತ ಅತ್ಯಂತ ವೇಗವಾಗಿ ಆ ಕೊರತೆಯನ್ನ ತುಂಬ್ತಾ ಇದೆ ಅಂತ ಹೇಳಿದ್ದಾರೆ. ಚೈನಾ ಇಂದಿಗೂ ಅರುಣಾಚಲ ಪ್ರದೇಶದಲ್ಲಿರುವಂತಹ ಸುಮಾರು 90,000 ಸ್ಕ್ವೇರ್ ಕಿಲೋಮೀಟರ್ ಭಾರತೀಯ ಭೂಭಾಗದ ಮೇಲೆ ತನ್ನ ಹಕ್ಕು ಇದೆ ಅಂತ ಹೇಳ್ತಾ ಬರ್ತಾ ಇದೆ. ಆದ್ರೆ ಭಾರತ ಈ ಎಲ್ಲಾ ಕ್ಲೈಮ್ಸ್ ಅನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಾ ಇದೆ. ಆದ್ರೆ ಇಷ್ಟೆಲ್ಲಾ ನಡೆದ್ರೂ ಕೂಡ ಭಾರತ ಮೀಡಿಯಾನಲ್ಲಿ ಇದ್ರ ಬಗ್ಗೆ ಒಂದು ಬಿಗ್ ಲೆವೆಲ್ ಡಿಸ್ಕಷನ್ ಆಗೋದಿಲ್ಲ. ಯಾಕಂದ್ರೆ ಮೀಡಿಯಾಗೆ ಯಾವ ವಿಷಯದ ಮೇಲೆ ಎಷ್ಟು ಫೋಕಸ್ ಮಾಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ. ಪುಣೆಯಲ್ಲಿ ಕೇತನ್ ಹೇಗ್ ಸತ್ತ? ಸಿಐಎಗೆ ಅವನನ್ನ ಸಾಯಿಸಿದ್ಲು. ಯಾರ ಹೆಂಡತಿ ಯಾರ ಜೊತೆ ಓಡಿ ಹೋದ್ಲು? ಇಂಥ ವಿಷಯಗಳು ಅವ್ರ ಮೇಲೆಗೆ ತುಂಬಾ ಹೆಚ್ಚು ಇರುತ್ತೆ. ಆದ್ರೆ ಇಂಥ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ವಿಷಯಗಳು ಅವರ ಡಿಸ್ಕಷನ್ ಟಾಪಿಕ್ ಇಂದ ತುಂಬಾ ದೂರ ಇರ್ತವೆ. ಇಲ್ಲಿ ಮೋಸ್ಟ್ ಡಿಬೇಟೇಬಲ್ ಅಂಡ್ ಕ್ರೂಷಿಯಲ್ ಪಾಯಿಂಟ್ ಏನಂದ್ರೆ, ಚೈನಾ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತನ್ನ ಸಲಾಮಿ ಸ್ಲೈಸಿಂಗ್ ಟ್ಯಾಕ್ಟಿಕ್ ಅನ್ನ ಪ್ರತಿದಿನ ಅನ್‌ಫೋಲ್ಡ್ ಮಾಡ್ತಾ ಬರ್ತಾ ಇದೆ. ಆದ್ರೆ ಅದರ ಟೈಮಿಂಗ್ ಏನು? ಅದರ ಸ್ಟ್ರಾಟಜಿ ಏನು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕಿಂತ ದುಃಖದ ವಿಷಯ ಏನಂದ್ರೆ, ಅದಕ್ಕೆ ತಕ್ಕಂತ ಯಾವುದೇ ರೀತಿಯ ಒಂದು ಎಫೆಕ್ಟಿವ್ ರೆಸ್ಪಾನ್ಸ್ ಕೊಡೋ ಪರಿಸ್ಥಿತಿಯಲ್ಲೂ ನಾವು ಕಾಣಿಸ್ತಾ ಇಲ್ಲ. ಇಲ್ಲಿ ಇರೋ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ, ಇವತ್ತಿನ ಡೇಟ್‌ನಲ್ಲಿ ಚೈನಾ ಒಂದು ಸ್ಪೆಸಿಫಿಕ್ ಸ್ಟ್ರಾಟಜಿ ಫಾಲೋ ಮಾಡ್ತಾ ಇದೆ. ಅದರ ಪ್ರಕಾರ ಅಲ್ಲಿನ ಡಿಕ್ಟೇಟರ್ ಸರ್ಕಾರ ಆವಾಗವಾಗ ಯಾವುದಾದ್ರೂ ಪ್ರದೇಶಗಳ ಹೆಸರನ್ನ ಚೇಂಜ್ ಮಾಡ್ತಾ ಇರುತ್ತೆ. ಇಲ್ಲ ಅಂದ್ರೆ ಕೆಲವು ಬಾರ್ಡರ್ಸ್ ಏರಿಯಾನಲ್ಲಿರುವಂಥ ಗ್ರೇಸಿಂಗ್ ಲ್ಯಾಂಡ್ಸ್ ಅಂದ್ರೆ ಹಿಲ್ಲಿ ಏರಿಯಾಸ್, ರಿವರ್ ಬ್ಯಾಂಕ್ಸ್, ಅಗ್ರಿಕಲ್ಚರ್ ಲ್ಯಾಂಡ್ ಅಂದ್ರೆ ಬೇರೆ ದೇಶದ ಬಾರ್ಡರ್ಸ್ ಏರಿಯಾಗಳನ್ನ ಇಲ್ಲಿಗಲಿ ಆಕ್ಯುಪೈ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ನಾವು ಅಂದ್ರೆ ಇಂಡಿಯನ್ ಬಾರ್ಡರ್ಸ್‌ನಲ್ಲಿ ಈ ಪರಿಸ್ಥಿತಿ ಉಂಟಾದಾಗ ಯಾಕೆ ಕೈಕಟ್ಟಿ ಕೂರ್ತೀವಿ? ಅದಕ್ಕೊಂದು ಕಾರಣ ಇದೆ. ಆ ಕಾರಣ ಏನಂದ್ರೆ, ಚೈನಾ ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಿದೆ ಅನ್ನೋದನ್ನ ನಾವು ಸರಿಯಾಗಿ ಪ್ರೋಸೆಸ್ ಮಾಡ್ತಾ ಇಲ್ಲ. ಅಂದ್ರೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತಿನ ಡೇಟ್‌ನಲ್ಲಿ ಚೈನಾ ಏನ್ ಮಾಡ್ತಿದೆ ಅಂತ ಸ್ವಲ್ಪ ಗಮನ ಕೊಡಿ. ಭಾರತ ಮತ್ತು ಚೀನಾ ನಡುವಿನ ಬಾರ್ಡರ್ ಅಂದ್ರೆ ಎಲ್‌ಎಸಿ ಇಂದಿಗೂ ಅನ್‌ಡಿಮಾರ್ಕೆಟೆಡ್ ಆಗಿದೆ. ಅದಕ್ಕೆ ಒಂದು ಸರಿಯಾದಂತಹ ಡಿಮಾರ್ಕೇಷನ್ ಇಲ್ಲ. ಒಂದು ಬಾರ್ಡರ್ ಫೆನ್ಸಿಂಗ್ ಇಲ್ಲ. ಇಲ್ಲಿ ಅನ್‌ಡಿಮಾರ್ಕೆಟೆಡ್ ಅಂತ ಹೇಳೋದಕ್ಕೆ ಒಂದು ಕಾರಣ ಏನಂದ್ರೆ, ಬ್ರಿಟಿಷರ ಕಾಲದಿಂದ ಇವತ್ತಿನವರೆಗೂ ಆ ಬಾರ್ಡರ್ ಬಗ್ಗೆ ಭಾರತ ಮತ್ತು ಚೈನಾ ನಡುವೆ ಒಂದು ಫೈನಲ್ ಅಗ್ರೀಮೆಂಟ್ ಆಗಿಲ್ಲ. ಅಂದ್ರೆ ಎಫೆಕ್ಟಿವ್ ಬೌಂಡರಿ ಲೈನ್ ಎಲ್ಲಿದೆ ಅನ್ನೋದನ್ನ 2 ದೇಶಗಳು ಇಂದಿಗೂ ಆಫಿಷಿಯಲಿ ಒಪ್ಪಂದ ಅಥವಾ ಯಾವುದೇ ತರಹದ ಒಂದು ಬಾರ್ಡರ್ ಟ್ರೀಟಿನ ಸೈನ್ ಮಾಡಿಲ್ಲ. ಇದೇ ಒಂದು ಸಿಚುಯೇಷನ್‌ನ ಚೈನಾ ಇವತ್ತಿನವರೆಗೂ ಒಂದು ಫುಲ್ ಅಡ್ವಾಂಟೇಜ್ ತಗೊಳ್ತಾ ಇದೆ. ಚೈನಾ ಮೊದಲು ಏನ್ ಮಾಡುತ್ತಂದ್ರೆ, ಈ ಅನ್‌ಡಿಮಾರ್ಕೆಟೆಡ್ ಆಗಿರುವಂಥ ಬಾರ್ಡರ್ ಹತ್ರ ಏರಿಯಾಸ್‌ಗೆ ನಿಧಾನವಾಗಿ ಎಂಟ್ರಿ ಕೊಡುತ್ತೆ. ನಂತರ ಆ ಪ್ರದೇಶವನ್ನ ಇಲ್ಲಿಗಲಿ ಆಕ್ಯುಪೈ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಇಲ್ಲಿ ಈ ಇಲ್ಲಿಗಲ್ ಆಕ್ಯುಪೇಷನ್ ಒಂದೇ ದಿನದಲ್ಲಿ ಆಗೋದಿಲ್ಲ. ಇದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಸ್ಟ್ರಾಟಜಿ. ಮೊದಲಿಗೆ ತಮ್ಮ ಜಾನುವಾರುಗಳನ್ನ ಮೇಯಿಸೋದಕ್ಕೆ ಅಥವಾ ಓಡಾಡಿಸೋದಕ್ಕೆ ಬಳಸೋ ಪ್ರದೇಶಗಳನ್ನ ಟಾರ್ಗೆಟ್ ಮಾಡುತ್ತೆ. ಆ ಜಾಗಗಳ ಮೇಲೆ ನಿಧಾನವಾಗಿ ತನ್ನ ಕಂಟ್ರೋಲ್‌ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಏರಿಯಾಗಳನ್ನ ಆಕ್ಯುಪೈ ಮಾಡಿದ್ಮೇಲೆ ಅಲ್ಲಿ ಕೆಲವು ಟೆಂಟ್ಸ್‌ನ ಹಾಕ್ತಾರೆ. ಟೆಂಟ್ ಹಾಕಿದ ನಂತರ ಚೈನಾದ ಪೀಪಲ್ ಲಿಬರೇಷನ್ ಆರ್ಮಿಯ ಕೆಲವು ಆಫೀಸರ್ಸ್ ಅಲ್ಲಿಗೆ ಡಿಪ್ಲಾಯ್ ಮಾಡ್ತಾರೆ. ಅದಾದ್ಮೇಲೆ ಈ ಪೀಪಲ್ ಲಿಬರೇಷನ್ ಆರ್ಮಿಯ ಜನ ಅಲ್ಲಿಂದ ಹಿಂದಕ್ಕೆ ಹೋದ ಕೂಡಲೇ ಚೈನಾ ಅಲ್ಲಿ ಆರ್ಟಿಫಿಷಿಯಲ್ ಲೆವೆಲ್‌ನಲ್ಲಿ ವಿಲೇಜಸ್‌ನ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ಜನರನ್ನ ಅಲ್ಲಿಗೆ ಕರೆದುಕೊಂಡು ಬಂದು ಒಂದು ಸೆಟಲ್‌ಮೆಂಟ್ ಮಾಡಿಸ್ತಾರೆ. ಅಂದ್ರೆ ನೀವು ಇಲ್ಲಿ ಇರಬೇಕು ಅಂತ ಹೇಳ್ತಾರೆ. ನೋಡೋದಕ್ಕೆ ಇವರು ಸಾಮಾನ್ಯ ಸಿವಿಲಿಯನ್ಸ್ ತರ ಅಂತ ಕಾಣಿಸ್ತಾರೆ. ಆದ್ರೆ ರಿಯಾಲಿಟಿ ಬೇರೆನೇ ಇರುತ್ತೆ. ಅವರು ನಿಜವಾದ ಸಿವಿಲಿಯನ್ಸ್ ಅಲ್ಲ. ಇಲ್ಲಿ ಫೇಕ್ ಐಡೆಂಟಿಟಿ ಮೂಲಕ ಸಿವಿಲಿಯನ್ ರೂಪದಲ್ಲಿ ಬಂದು ಸೆಟ್ಲ್ ಆದಂತ ಜನ ಚೈನಾಗಾಗಿ ಅಲ್ಲಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದಕ್ಕೆ ಮತ್ತು ಇಂಟೆಲಿಜೆನ್ಸ್‌ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಇವರು ಅಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿಬಿಡ್ತಾರೆ. ಇಲ್ಲಿ ನೋಡಿ ಇಲ್ಲಿ ಫೋಟೋಸ್‌ಗಳನ್ನ ಮತ್ತೆ ಈ ಗೂಗಲ್ ಮ್ಯಾಪ್ಸ್‌ನ ಹೇಗೆ ಚೈನಾ ತನ್ನ ಬಾರ್ಡರ್ಸ್ ವಿಲೇಜಸ್‌ನ ಡೆವಲಪ್ ಮಾಡ್ತಾ ಇದೆ.
ಮತ್ತು ಭಾರತ ಹೇಗೆ ತನ್ನ ಬಾರ್ಡರ್ ವಿಲೇಜಸ್‌ನ ಡೆವಲಪ್ ಮಾಡ್ತಿದೆ ಅನ್ನೋದನ್ನ ನೀವೇ ಗಮನಿಸಿ ನೋಡಿ. ಎಷ್ಟು ಡಿಫರೆನ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಮ್ಮ ಟಾಪಿಕ್‌ಗೆ ಬರೋಣ. ಇದಾದ್ಮೇಲೆ ಚೈನಾ ನೆಕ್ಸ್ಟ್ ಸ್ಟೆಪ್‌ನ ಸ್ಲೋಲಿ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ತಕ್ಷಣ ಆ ಏರಿಯಾಗಳ ಹೆಸರುಗಳನ್ನೇ ಚೇಂಜ್ ಮಾಡಿ, ಅವುಗಳ ಮೇಲೆ ತನ್ನ ಹಕ್ಕು ಇದೆ ಅನ್ನೋದನ್ನ ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೆಸರು ಚೇಂಜ್ ಮಾಡಿ, ತಮ್ಮ ಅಫಿಷಿಯಲ್ ರೆಕಾರ್ಡ್ಸ್‌ಗಳಲ್ಲಿ ಅದನ್ನೇ ತೋರಿಸೋದಕ್ಕೂ ಶುರು ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಭಾರತ ಏನ್ ಮಾಡುತ್ತಂದ್ರೆ, ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್‌ಮೆಂಟ್‌ನ ಕೊಡುತ್ತೆ. ವಿ ಕಂಡೆಮ್ ದ ಇಂಟೆನ್ಷನ್ ಅಂಡ್ ಆಕ್ಷನ್ಸ್ ಆಫ್ ಚೈನಾ ಅಂತ. ಈ ರೀತಿ ಕೇವಲ ಖಂಡನೆ ಮಾಡೋದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಒಂದು ಸ್ಟ್ರಾಂಗ್ ರೆಸ್ಪಾನ್ಸ್ ನೋಡೋದಕ್ಕೆ ನಮಗೆ ಸಿಗೋದಿಲ್ಲ. ಇಲ್ಲಿ ಭಾರತದ ಪ್ರಾಬ್ಲಮ್ ಏನಂದ್ರೆ, ಒಮ್ಮೆ ಈ ವಿಷಯನ ಅರ್ಥ ಮಾಡ್ಕೊಳ್ಳಿ. ಇದರ ಪರಿಣಾಮ ಇವತ್ತಲ್ಲ, ಇನ್ನೂ 30 ವರ್ಷಗಳ ನಂತರ ಏನಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಸರಿಯಾಗಿ ನಾವು. ಚೈನಾ ಈ ರೀತಿಯಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾಗ, ಭಾರತ ಮೊದಲು ತನ್ನ ಸೇನೆಗೆ ಕಂಪ್ಲೀಟ್ ಪರ್ಮಿಷನ್‌ನ ಕೊಡಬೇಕು. ಈ ವಿಷಯಕ್ಕೆ ಸರಿಯಾದ ಉತ್ತರ ಕೊಡೋ ಸಾಮರ್ಥ್ಯ ನಮ್ಮ ಸೇನೆಗಿದೆ. ಆದ್ರೆ ನಮ್ಮ ದೇಶದಲ್ಲಿ ಈ ರೀತಿಯ ಆಕ್ಷನ್ ತಗೊಳ್ಳೋದಕ್ಕೆ ಸೇನೆಗೆ ಕ್ಲಿಯರೆನ್ಸ್ ಯಾಕೆ ಸಿಗ್ತಾ ಇಲ್ಲ ಅನ್ನೋದೇ ಇವತ್ತಿನ ವಿಡಿಯೋ ಟಾಪಿಕ್‌ನ ಕ್ವೆಶ್ಚನ್. ಈ ರೀತಿ ಭಾರತ ಚೈನಾದ ಪ್ರತಿಯೊಂದು ಇಲ್ಲಿಗಲ್ ಆಕ್ಯುಪೇಷನ್ ಅಥವಾ ಬಾರ್ಡರ್ ಡಿಸ್ಪ್ಯೂಟ್ ಇಶ್ಯೂಸ್‌ಗೆ ಸೈಲೆಂಟ್ ಆಗಿ ಇರೋದ್ರಿಂದ, ಇದರ ಪರಿಣಾಮ ಏನಾಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ. ಒಮ್ಮೆ ಯೋಚನೆ ಮಾಡಿ ನೋಡಿ. ಇವತ್ತಿನಿಂದ 30 ವರ್ಷಗಳ ನಂತರ ಅಥವಾ 40 ವರ್ಷಗಳ ನಂತರ ಭಾರತ ಮತ್ತು ಚೈನಾ ಬಾರ್ಡರ್ ಇಶ್ಯೂ ನೆಗೋಷಿಯೇಷನ್‌ಗಾಗಿ ಒಂದೇ ಟೇಬಲ್ ಮೇಲೆ ಕೂತಿರ್ತಾರೆ ಅಂತ ಊಹೆ ಮಾಡಿ. ಆಗ ಚೈನಾ ನಿಮ್ಗೆ ಏನು ಹೇಳುತ್ತೆ ಗೊತ್ತಾ? ಅಂದ್ರೆ ನಮಗೆ ಏನು ಹೇಳುತ್ತೆ ಗೊತ್ತಾ? ನೋಡಿ, ಕಳೆದ 25, 30 ವರ್ಷಗಳಿಂದ ಈ ಪ್ರದೇಶದಲ್ಲಿ ನಮ್ಮ ಜನರೇ ವಾಸ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಮಾತಲ್ಲ. 30 ವರ್ಷಗಳ ಹಿಂದೆ ನಾವು ಈ ಪ್ರದೇಶಕ್ಕೆ ನಮ್ಮ ಹೆಸರನ್ನ ಇಟ್ಟಿದ್ದೇವೆ. ಅಷ್ಟೇ ಅಲ್ಲ, ಈ ಏರಿಯಾಸ್ ನೇಮ್ ಅನ್ನು ಕೂಡ ನಾವು ಮ್ಯಾಂಡ್ರಿನ್ ಚೈನೀಸ್ ಲ್ಯಾಂಗ್ವೇಜ್‌ನಲ್ಲೂ ಚೇಂಜ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದು ಚೈನಾದ ಗ್ರೇ ಝೋನ್ ವಾರ್ ಸ್ಟ್ರಾಟಜಿ. ಅಂದ್ರೆ ನೀವು ಒಂದು ಆಟ ಆಡಬೇಕಾದ್ರೆ, ಆ ಗೇಮ್‌ನಲ್ಲಿ ನಿಮ್ಮ ಎದುರಾಳಿಯನ್ನ ಪ್ರೊವೋಕ್ ಮಾಡ್ತೀರಾ. ಆದ್ರೆ ಜಗಳ ಆಗೋಷ್ಟು ಪ್ರೊವೋಕ್ ಮಾಡೋದಿಲ್ಲ. ಅಂದ್ರೆ ಸುಮ್ನೆ ಇರಿಟೇಟ್ ಮಾಡ್ತಾ ಇರ್ತೀರಾ. ಅವನ್ನ ಕಾನ್ಸಂಟ್ರೇಷನ್ ಡಿಸ್ಟರ್ಬ್ ಮಾಡೋದಕ್ಕೆ. ಸೊ, ಇಲ್ಲಿ ಚೈನಾ ಮಾಡ್ತಾ ಇರೋದು ಅದೇ. ಸುಮ್ನೆ ಭಾರತವನ್ನ ಬಾರ್ಡರ್ ಇಶ್ಯೂ ಇನ್ಸಿಡೆಂಟ್‌ನಿಂದ ಪ್ರೊವೋಕ್ ಮಾಡೋದು. ಆದ್ರಿಂದ ಇಂಡಿಯಾದ ಗ್ರೋಥ್ ಸ್ಲೋ ಆಗುತ್ತೆ. ಇಂಡಿಯಾದ ಕಾನ್ಸಂಟ್ರೇಷನ್ ಫುಲ್ಲಿ ಆನ್ ಬಾರ್ಡರ್ ಏರಿಯಾಸ್ ಮೇಲೆ ಇರುತ್ತೆ. ಸೊ, ಸುಮ್ನೆ ಒಂದ್ ತರದ ಒಂದು ವಾರ್ ಲೈಕ್ ಸಿಚುಯೇಷನ್‌ನ ಕ್ರಿಯೇಟ್ ಮಾಡೋದು. ಆದ್ರೆ ಯಾವುದೇ ತರದ ರಿಯಲ್ ವಾರ್ ಇಲ್ಲಿ ಆಗೋದಿಲ್ಲ. ಚೈನಾ ಈಗ ಮಾಡ್ತಿರೋದು ಅದೇ. ಭಾರತ ಇರಿಟೇಟ್ ಆಗ್ತಾ ಇದೆ. ಆದ್ರೆ ವಾರ್ ಲೆವೆಲ್‌ಗೆ ಹೋಗುವಷ್ಟು ಇರಿಟೇಟ್ ಆಗ್ತಾ ಇಲ್ಲ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಚೈನಾ ಯಾವಾಗ್ಲಾದ್ರೂ ಈ ರೀತಿ ಯಾವ್ದಾದ್ರೂ ಏರಿಯಾನ ಇಲ್ಲಿಗಲಿ ಆಕ್ಯುಪೇಷನ್ ಮಾಡ್ದಾದಾಗ, ಅದಾದ ತಕ್ಷಣವೇ ಕೆಲವು ಇಲ್ಲಿಗಲ್ ಆಕ್ಯುಪೇಷನ್‌ನ ಇಂಟರ್ನ್ಯಾಷನಲ್ ಇಶ್ಯೂ ಆಗಿ ಪ್ರೊಜೆಕ್ಟ್ ಮಾಡುತ್ತೆ. ಅದ್ರ ಸುತ್ತಮುತ್ತ ಒಂದು ನರೇಟಿವ್‌ನ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇಂಟರ್ನ್ಯಾಷನಲ್ ರಿಸರ್ಚ್ ಪೇಪರ್ಸ್, ಡೇಟಾಬೇಸಸ್, ನ್ಯಾವಿಗೇಷನ್ ಮ್ಯಾಪ್ಸ್ ಎಲ್ಲ ಕಡೆ ಕೂಡ ಚೇಂಜಸ್‌ನ ಮಾಡುತ್ತೆ. ಆ ಮ್ಯಾಪ್ಸ್‌ಗಳನ್ನ ಪಬ್ಲಿಸೈಸ್ ಮಾಡಿದ ನಂತರ ಅವ್ರು ಹೇಳ್ತಾರೆ, ನೋಡಿ ಈ ಮ್ಯಾಪ್ಸ್‌ನಲ್ಲಿ ನಮ್ಮ ಪ್ರದೇಶಗಳು, ಈ ಎಲ್ಲಾ ಪ್ರದೇಶಗಳು ನಮ್ದು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಇನ್ನೂ ಇಂಡಿಯಾ ಚೈನಾ ಬಾರ್ಡರ್ ಇಶ್ಯೂ ಸಾಲ್ವ್ ಆಗಿಲ್ಲ. ಬಾರ್ಡರ್ ಇಶ್ಯೂ ಇನ್ನೂ ಸಾಲ್ವ್ ಆಗದೇ ಇರೋದ್ರಿಂದ ಭಾರತ ಇಲ್ಲಿ ಚೈನಾ ವಿರುದ್ಧ ಒಂದು ಎಫೆಕ್ಟಿವ್ ಕೌಂಟರ್ ಮೆಜರ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್‌ಗೆ ಒಂದು ಆಪ್ಷನ್ ಇದೆ. ಅದೇನಂದ್ರೆ, ಇಂಡಿಯನ್ ಆರ್ಮಿಗೆ ಕ್ಯಾಟಗಾರಿಕಲಿ ಒಂದು ಸ್ಪಷ್ಟವಾದ ಆರ್ಡರ್‌ನ ಕೊಡಬೇಕು. ಅಂದ್ರೆ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟ್ರಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸಿಂಗ್ ಕೌನ್ಸಿಲ್ ಇದೆಯಲ್ಲ, ಈ ರೀತಿ ಒಂದು ಪರ್ಮಿಷನ್ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಚೈನಾ ಈ ರೀತಿಯ ಕ್ಯಾಟಗ್ರಾಫಿಕ್ ಅಗ್ರೆಷನ್ ಅಂದ್ರೆ ಟೆಕ್ನಿಕಲ್ ಲ್ಯಾಂಗ್ವೇಜ್‌ನಲ್ಲಿ ಇದನ್ನ ನಾವು ಕ್ಯಾಟಗ್ರಾಫಿಕ್ ಅಗ್ರೆಷನ್ ಅಂತ ಕರಿತೀವಿ. ಮತ್ತೆ ಚೈನಾ ಭಾರತ ಬಾರ್ಡರ್ ಏರಿಯಾಸ್‌ನಲ್ಲಿ ಈ ರೀತಿ ಹುಚ್ಚು ಪ್ರಯತ್ನ ಮಾಡಿದ್ರೆ, ಅದಕ್ಕೆ ಉತ್ತರವನ್ನ ತಕ್ಷಣ ಕೊಡಬೇಕು ಅಂತ. ಆದ್ರೆ ಇಲ್ಲಿ ಇದನ್ನೆಲ್ಲ ಬಿಟ್ಟು ಈಗ ಒಂದು ವರ್ಗ ಏನ್ ಮಾಡ್ತಾ ಇದೆ ಅಂದ್ರೆ, ಪಾಕಿಸ್ತಾನದ ಜೊತೆ ಬ್ಯಾಕ್ ಚಾನಲ್ ಡಿಪ್ಲೊಮಸಿ ಮಾಡೋದ್ರಲ್ಲಿ ಬಿಸಿ ಆಗಿದೆ. ಇನ್ನೊಂದು ವರ್ಗ ಚೈನಾಗೆ ಹೋಗಿ, ಚೈನಾದ ಕ್ಯಾಪಿಟಲ್ ಮತ್ತೆ ಇನ್ವೆಸ್ಟ್‌ಮೆಂಟ್ ಭಾರತಕ್ಕೆ ಹೇಗೆ ತರೋದು ಅನ್ನೋದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೀವೇ ಯೋಚನೆ ಮಾಡಿ ನೋಡಿ, ಇಂಥ ಒಂದು ಕನ್ಫ್ಯೂಷನ್ ಸ್ಟೇಟ್‌ನಲ್ಲಿ ನಮಗೆ ಆಫ್ಟರ್ ಆಲ್ ಪ್ರಿಯಾರಿಟಿ ಏನಾಗಿರಬೇಕು ಅನ್ನೋದೇ ನಮಗೆ ಕ್ಲಿಯರ್ ಆಗಿಲ್ಲ ಇಲ್ಲಿ. ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಟೆರಿಟೋರಿಯಲ್ ಇಂಟಿಗ್ರಿಟಿ ಇದು ನಮ್ಮ ಮೊದಲ ಆದ್ಯತೆ ಆಗಿರ್ಬೇಕಾ? ಇಲ್ಲ ಅಂದ್ರೆ ಎಕಾನಮಿಗೆ ಚೈನಾದ ಕ್ಯಾಪಿಟಲ್ ಹೇಗೆ ತರೋದಾ? ಆದ್ರೆ 2 ಕಾಸಿಗೂ ಬೆಲೆ ಇಲ್ಲದ ಪಾಕಿಸ್ತಾನದಂತ ದೇಶದ ಜೊತೆ ಬ್ಯಾಕ್ ಚಾನಲ್ ಡಿಪ್ಲೊಮಸಿ ಟಾಕ್ಸ್ ಮಾಡೋದಾ? ಯಾಕಂದ್ರೆ ಈ ರೀತಿಯ ಫಾರಿನ್ ಪಾಲಿಸಿ ಒಂದು ನಡೆಸ್ತಿರೋ ರೀತಿ ನೋಡಿದ್ರೆ, ಕೆಲ ವರ್ಷಗಳ ಹಿಂದೆ ತನಕ ಮಿಲಿಟರಿ ಮತ್ತೆ ಫಾರಿನ್ ಪಾಲಿಸಿ ಎರಡೂ ಒಂದಕ್ಕೊಂದು ಸಿಂಕ್ರೊನೈಸೇಷನ್ ಅಲ್ಲಿ ಸಾಗ್ತಾ ಇದ್ವು ಅನ್ನೋದು ನಮಗೆ ಕಾಣಿಸ್ತಾ ಇತ್ತು. ಇವತ್ತಿನ ಡೇಟ್‌ನಲ್ಲಿ ಕೋಆರ್ಡಿನೇಟೆಡ್ ರೆಸ್ಪಾನ್ಸ್ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗ್ತಿದೆ. ಆದ್ರೆ ಈಗ ನಡೀತಾ ಇರುವಂತ ರೀಸೆಂಟ್ ಡೆವಲಪ್‌ಮೆಂಟ್ಸ್‌ನ ನೋಡಿದ್ರೆ, ನಮಗೆ ಇದು ರಿಸಲ್ಟ್ಸ್ ಇವತ್ತು ಕಾಣಿಸೋದಿಲ್ಲ. ಆದ್ರೆ ಇನ್ನೂ 3 ರಿಂದ 4 ದಶಕಗಳ ನಂತರ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು ಡೆಫಿನೆಟ್ಲಿ ನೋಡಬೇಕಾಗುತ್ತೆ. ಹಾಗಾದ್ರೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚೈನಾ ಮಾಡ್ತಿರುವಂತ ಈ ಸ್ಟ್ರಾಟಜಿಯ ನಿಜವಾದ ಪರಿಣಾಮ ಭಾರತಕ್ಕೆ ಮುಂದಿನ 30 ರಿಂದ 40 ವರ್ಷಗಳಲ್ಲಿ ಕಾಣಸಿಗಬಹುದಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್‌ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಡೀಪ್ ಜಿಯೋಪೊಲಿಟಿಕಲ್ ಅನಾಲಿಸಿಸ್‌ಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.